ರೆಡಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹಿಂಗತ್ರಿ. ನಾವು ಕೂಡ ಮಸ್ತ್ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ್ರಿ. ಮಮ್ಮಿ ಓಮ್ ಈಗ ನಾನು ರವಾ ಉಪ್ಪಿಟ್ಟು ತಗೊಂಬಂದೇನೆ. ಏನು ತೊಗೊಂಬಂದಿ? ರವಾ ತಗೊಂಬಂದೆ ನೋಡಿ. ನಾನು ಇದೇನಪ್ಪ ರವಾ ಅಷ್ಟ ತೊಗೊಂಬಂತ ಕಳ್ಸೀನಿ, ಮತ್ತು ಈಗ ಉಪ್ಪಿಟ್ಟು ತೊಗೊಂಬಂತ ಮಾಡಿದ್ದೆ ನಾನು. ಚಲೋ ಆಯ್ತು ಬಿಡ. ರವಾ ತೊಗೊಂಬಂದೆ. ಮಮ್ಮಿ ಅದ್ರ ಒಳಗೆ ರೊಕ್ಕನ ಅದ ನೋಡು. ವಾಪಸ್ ಬಂದ ಚಿಲ್ಲರ ನಾ ತೊಗೊಂತೀನಿ ಬಿಡು. ಏನೇನು ಚಹಾ ಹಾಕ್ಕೊಡ್ಲ ಈಗ? ಚಹಾ ಕೊಡು. ಎಷ್ಟಂತ ಅರ್ಧ ಕೆ ಜಿ ರವಕ್ಕೆ? ಎಷ್ಟು ಎಷ್ಟು ಮಮ್ಮಿ? ಇದು ಎಷ್ಟು ಇದನ್ನ 27 ರೂಪಾಯಿ ಹೊಳೆ ಬಂದೈತೆ. 27? ತಡಿವ, ಅನ್ನ ಬಿಸಿ ಇಟ್ಟೇನಿಲ್ಲ. ರಾತ್ರಿ ಸ್ವಲ್ಪ ಅನ್ನ ಉಳಿದಿತ್ತಲ್ಲ, ಅದನ್ನ ಬಿಸಿ ಇಟ್ಟೇನೀಗ. ಅದು ಬಿಸಿ ಆಗಲಿ. ಇಲ್ಲಿ ಚಾನ ರೆಡಿ ಆಗೈತಾವ. ನೀನು ಚಹಾ ಹಾಕ್ಕೊಡ್ತೀನಿ ಫಸ್ಟ್. ನೋಡಿರಿ, ಚಹಾ ಬಿಸ್ಕೆಟ್ ತಿನ್ನಾಗತ್ತಿದ್ರು ನಾವು. ನಮಗೆ ನೋಡ್ರಿಪ್ಪ, ಒಟ್ಟು ಎದ್ದ ತಕ್ಷಣ ಬೆಳಗ್ಗೆ ಚಹಾ ಬಿಸ್ಕೆಟ್ ಬೇಕಾದ್ರೆ ನಾಷ್ಟ ಏನು ಬೇಕಾದ್ರೆ ಮಾಡಿದ್ರೆ ನಾವು ಫಸ್ಟ್ ಚಹಾ ಬಿಸ್ಕೆಟ್ದಿಂದ ಆಮೇಲೆ ನಾಷ್ಟ ಮಾಡೋದ್ರಿ. ಇದೇನೇನು ರೂಢಿ ಆಗ್ಬಿಟ್ಟೈತ್ರಿ ನಮಗೆ ಅಷ್ಟೇ ಅಲ್ರಿ, ಎಲ್ಲರಿಗೂ ನಮ್ಮ ಮನ್ಯಾಗ ರೀ, ಸಣ್ಣರ್ಲಿಂದ ಹಿಡಿದು ದೊಡ್ಡವ್ರ ಮಟನ ಎಲ್ಲರಿಗೂ ರೀ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಬಿಸ್ಕೆಟು ಬೇಕಾರಿ. ಹೌದಿಲ್ಲ ತಮ್ಮನ? ಆಮೇಲೆ ನಾಷ್ಟ ಇಷ್ಟ ಎಲ್ಲ ಮತ್ತೆ ಅದು ಆಮೇಲೆ. ಈಗ ನೋಡ್ರಿ, ಉಪ್ಪಿಟ್ಟು ಮಾಡಕ್ಕೆ ಇಟ್ಟೇನ್ರಿ ನಾನು. ನಾವಂದ್ರಿ ಚಹಾ ಬಿಸ್ಕೆಟ್ ತಿಂದಿರಿ ನಮ್ಮ ಮನೆಯವ್ರಿಗೆ ರೀ. ಮತ್ತು ಆಮೇಲೆ ಬೇಕಂತ ತಮ್ಮನ ತಿಂತ ಅಂದ್ರೆ ತಮ್ಮನ ರೀ. ಹೌದಿಲ್ಲ ತಮ್ಮನ? ತಿಂತೇನು ಇಲ್ಲ ಉಪ್ಪಿಟ್ಟು? ತಿಂತಿ? ರೀ ನಾಷ್ಟ ಮಾಡತ್ತಿದ್ರೆ ಹೆಂಗಾಯ್ತು ಉಪ್ಪಿಟ್ಟು? ಚಲೋ ಆಗೈತೆ? ಥಂಡಿ ಒಳಗೆ ಉಪ್ಪಿಟ್ಟು ಭಾಳ ಚಲೋ ತಗೋರಿ. ಬ್ಯಾಸ್ಗೆ ತಿನ್ಬಾರ್ದು, ಥಂಡ್ಯಾಗ ಭಾಳ ಚಲೋ ಉಪ್ಪಿಟ್ಟು. ಅದ್ರ ನಿಮ್ಮ ನೆಗಡಿ ಆಗೈತಲ್ರಿ, ಉಪ್ಪಿಟ್ಟು ತಿನ್ರಿ. ಕಡಿಮೆ ಆಗೈತಿಲ್ರಿ, ಇಲ್ಲ ತಂದು ನಾಳೆ ಇನ್ನೊಮ್ಮೆ ಹೋಗನ್ರಿ ದವಾಖಾನಿಗೆ. ಹೌದೌದು, ನೋಡೋಣ ನಾಳೆ ಮಟ್ಟು ನೋಡೋಣ್ರಿ. ಕಡಿಮೆ ಆತು ಚಲೋ, ಇಲ್ಲ ತಂದು ನಾಳೆ ಇನ್ನೊಮ್ಮೆ ಹೋಗಿ ಬೇರೆ ಗುಳಿಗ್ಯಾರ ತೊಂಬರೋಣಂತ. ಹಾಂ ರೀ. ಸಾನಿಯಾ ಬಂದೆ ಪುಪ್ಪೂರ್ ಮನೇಲಿಂತ್ರ? ನಿನ್ನ ಅಲ್ಲೇ ವಸ್ತಿ ಇದ್ಲು ನಮ್ಮ ಸಾನಿಯಾ. ನೋಡ್ರಿಪ್ಪ, ನಿನ್ನ ಪುಪ್ಪೂರ್ ಮನೆ ಹೋಗ್ಯಂತ ಸಂಜೆ ಮುಂದೆ ಹೋದ್ಲು ರೀ. ಆಮೇಲೆ ಅಲ್ಲಿ ದಾದಿ ಮನೆಗೆ ಅದೆಲ್ಲ ಹೋದ್ರಂತ್ರಿ. ಬರೋ ಮುಂದೆ ಮತ್ತು ಅವ್ರ ಪುಪ್ಪು ಕಳಿಸಿಲ್ರಿ, ಯಾಕಂದ್ರೆ ಅಲ್ಲಿ ಕತ್ಲಿರ್ತೈತಲ್ರಿ, ಬ್ಯಾಬಿಡು ಬೆಳಗ್ಗೆ ಹೋಗ್ರಂತ್ರಿ. ಹಂಗಾಗಿ ಉಳ್ಕೊಂಡದ್ಲ. ಈ ಬಂದು ಬೆಳಗ್ಗೆ ಏನು ಮಾಡತ್ತಿದ್ರು ಪುಪ್ಪು ಅವ್ರ? ಹೌದಾ? ಹೌದಾ? ಉಬ್ರು ತಿನ್ ಬಾ ನೀನು ಉಪ್ಪಿಟ್ಟು. ಅದು ನೋಡಲಿ ಹೆಂಗೆ ಮಾಡತ್ತದ ಸಾನಿಯಾ. ಇಲ್ಲಿ ನೋಡಿಲಿ, ಈಕಿ ನಿನ್ಗೆ ಗುರ್ರಾಯ್ಸ್ ನೋಡಕತ್ತಾಳ. ತಲೆ ಹಂಗೆ ಬಾಚ್ಕೊಂಡಿ ಅಲ್ಲಿ ನೀನು. ಇಲ್ಲಿ ತಿರುಗಿ ನೋಡೋಣ ಈ ಕಡೆಗೆ, ಹಿಂಗೆ ಮುಂದೆ ತಿರುಗ, ಮುಂದೆ ನೋಡೋಣ. ತಿರುಗಿ ನೋಡೋಣ, ಚಂದಾಗತ್ತಗ. ಅಲ್ಲಿ ಕಾಣಕತ್ತ ನೋಡಿದ್ರೆ ಚಂದಾಗತ್ತಗ. ಎಲ್ಲಿಲ್ಲ, ತಲೆ ಬಾಚ್ಕೋದು ಬೇಡ ಅಂದೆ ನಕ್ಕಿಗೆ. ಏನು ಎಲ್ಲರೂ ಹೋಗಂದು ಅಷ್ಟ ತಲೆ ಬಾಚ್ಕೊಂಡೆ. ಮಮ್ಮಿ ಇವತ್ತೇನು ಸ್ಪೆಷಲ್ ಐತಿ? ಸ್ಪೆಷಲ್ ಅನ್ನಕತ್ತನ. ಸ್ಪೆಷಲ್ ಮನೆಯೊಳಗೆ ಬಿರಿಯಾನಿ ಮಾಡಾಕ್ತೀನಿ. ಬಿರಿಯಾನಿ ಮಾಡಾಕತ್ತಿ? ಅದೇ ಏನು ಸ್ಪೆಷಲ್ ಅಲ್ಲ, ಬಿರಿಯಾನಿ ಭಾಳ ಮಾಡಿವಿ. ಇವತ್ತು ಸಂಡೇನ ಐತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಖುಷಿಗೆ, ಯಾಕಂದ್ರೆ ನಮ್ದು ಒಂದು ಶಾರ್ಟ್ ವಿಡಿಯೋ 1 ಕೋಟಿ ಮೇಲೆ ಹೋಗೈತಿ. 1 ಕೋಟಿ ಮ್ಯಾಗ ಹೋಗೈತೆ? ಮಿಲಿಯನ್ ಹೋಗೈತಿ. ಹಾಗಾಗಿ ಆ ಖುಷಿಗೆ ನಾವು ಇವತ್ತು ಸ್ವಲ್ಪ ಮನೆಯೊಳಗೆ ಬಿರಿಯಾನಿ ಮಾಡಕತ್ತೀನಿ ನಾನು. ಹೌದಾ? ನಾನು ನೋಡಿದ್ದೇ ಇಲ್ಲ ಅದನ್ನ. ಚಲೋ ಆದ್ ಬಿಡ. ತೆಗೆದು ನಾವು ನೋಡಿದ್ದೇನೆ ಇಲ್ಲ. ನಿನ್ನೆ ನೋಡಿದಾಗ ನನಗೆ ಒಂಥರ ಆಶ್ಚರ್ಯ ಆಯ್ತು ನನಗೆ. ಹಂಗಾಗಿ ಭಾಳ ಖುಷಿ ಆಯ್ತು. ಇವತ್ತು ಖುಷಿ ಸೆಲೆಬ್ರೇಷನ್ ಮಾಡೋಣ ಇವತ್ತು. ನೀವು ಖುಷಿ ಮಾಡಿದ್ರ ಆತ ಅಂತೇಳಿ ನೀವು ಮನ್ಯಾಗ ಅದಿರುವ. ಸಂಡೇ ಐತಲ್ಲ, ಹಂಗಾಗಿ ಬಿರಿಯಾನಿ ಮಾಡಕತ್ತೀನಿ. ಮಾಡ ಮಮ್ಮಿ. ಇಲ್ಲಿ ನೋಡ್ರಿ, ಈಗ ಅರ್ಧ ಕಿಲೋ ಚಿಕನ್ ತೊಗೊಂಡೇನ್ರಿ. ಇದನ್ನು ಕ್ಲೀನಾಗಿ 1-2 ನೀರಲ್ಲೇ ತೊಳ್ಕೊಂಡೇನ್ರಿ. ಈಗ ಇದಕ್ಕೆಲ್ಲ ಮಸಾಲೆನ ಹಾಕಿಟ್ಬಿಡನ್ರಿ. ಮಸಾಲೆ ಏನು ಭಾಳ ಬ್ಯಾಡ್ರಿ, ಸ್ವಲ್ಪ ಈ ಮನೆಯಾಗಿದ್ದನ್ನು ಹಾಕಿಟ್ಬಿಡನ್ರಿ. ಆಮೇಲೆ ನೋಡ್ರಿ, ಇದು ಅಲ್ಲ ಬೆಳ್ಳುಳ್ಳಿ ರೀ, ಇಲ್ಲೇ ಮನೆಯೊಳಗನ ಜಜ್ಕೊಂಡೇನ್ರಿ ನಾನು. ಮತ್ತು ಕಸ್ತೂರಿ ಮೇಥಿ ರೀ, ಈಗ ಇದ್ರೊಳಗೆ ಹಾಕಿಬಿಡನ್ರಿ. ಆಮೇಲೆ ಸ್ವಲ್ಪ ಬಿರಿಯಾನಿದು ಪೌಡರ್ ರೀ, ಅದು 1.5 ಟೀ ಸ್ಪೂನಷ್ಟು ಅದನ್ನು ಹಾಕ್ಕೊಂಡ್ರಿ. ಆಮೇಲೆ ಗರಂ ಮಸಾಲ 1.5 ಟೀ ಸ್ಪೂನ್ ಅಷ್ಟೇ. ಆಮೇಲೆ ಧನಿಯಾ ಪೌಡ್ರ್ ಅದು ಒಂದಿಷ್ಟು ಹಾಕೊಂಡ್ರಿ. ಆಮೇಲೆ ಅರಿಶಿನ ಪುಡಿ ಒಂದಿಷ್ಟು.
ಫಸ್ಟ್ ಈ ಥರ ಎಲ್ಲ ಚಿಕನ್ ಒಳಗೆ ಮಸಾಲೆ ಹಚ್ಚಿ ಇಡ್ಬೇಕ್ರಿ ನೆನೆಯೋದ್ರೊಳಗೆ ಅಂದ್ರೆ ಅದು ನೆನಿಬೇಕ್ರಿ ಅದು ಎಷ್ಟು ನೆನೆತೈತಲ್ರಿ ಅಷ್ಟು ಟೇಸ್ಟ್ ಆಗ್ತದೆ ಚಿಕನ್ನ. ಇಲ್ಲ ಡೈರೆಕ್ಟ್ ನಾವು ಚಿಕನ್ ಅಷ್ಟು ಮಸಾಲೆ ಒಳಗೆ ಹಾಕಿದ್ದೀವಿ ಅಂದ್ರೆ ಚಿಕನ್ ಸಪ್ಪೆ ಅನಿಸ್ಬಿಡ್ತೈತೆ ರೀ. ಹಾಗಾಗಿ ಫಸ್ಟ್ ಇವನ್ನೆಲ್ಲ ಹಾಕಿ ಕಲಿಸಿ ಇಡ್ಬೇಕ್ರಿ. ಇದಕ್ಕೆ ರುಚಿ ತಕ್ಕಷ್ಟು ಈಗ ಉಪ್ಪು ಹಾಕೊಂಡ್ರಿ ನೋಡಿರಿ, ಎಷ್ಟು ಉಪ್ಪು ರೀ. ಖಾರದ ಪುಡಿ ಸ್ವಲ್ಪ ಹಾಕೊಂಡ್ರಿ ನೋಡ್ರಿ. ಈಗ ಖಾರದ ಪುಡಿ ಹಾಕೀನಿ. ಇದಕ್ಕೊಂದು ದೊಡ್ಡದು ಮೊಸರು ಪ್ಯಾಕೆಟ್ ತೊಗೊಂಡಿನಿ ರೀ, ಅದಕ್ಕೊಂದು ಸ್ವಲ್ಪ ಮೊಸರು ಹಾಕೊಂಡ್ರಿ. ಗಟ್ಟಿ ಮೊಸರು ರೀ. ಸಣ್ಣ ಪ್ಯಾಕೆಟ್ ಇತ್ತಲ್ಲ ಅದನ್ನ ಒಂದು ಹಾಕ್ಕೋಬೇಕು ರೀ. ದೊಡ್ಡ ಪ್ಯಾಕೆಟ್ ಇತ್ತಂದ್ರೆ ಅದರ ಅರ್ಧ ಹಾಕ್ಕೋಬೇಕು. ನಾ ಇಲ್ಲಿ ದೊಡ್ಡ ಪ್ಯಾಕೆಟ್ ತೊಗೊಂಡಿನಿ ರೀ, ಹಾಗಾಗಿ ಅದರ ಅರ್ಧ ತೊಗೊಂಡಿನಿ ರೀ. ಈಗ ಇದನ್ನು ಚಲೋ ಹೊತ್ನಾಗ ಕೈಲೇ ಕಲಸಿ ಇಟ್ಬಿಡೋಣ್ರಿ. ಈಗ ನೋಡಿರಿ ಚಿಕನ್ಗೆ ಮಸಾಲೆ ಎಲ್ಲ ಈಗ ಈ ಥರ ಹಚ್ಚಿಟ್ಟಿರಿ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇದನ್ನೊಂದು ಅರ್ಧ ತಾಸು ನೆನೆಯಕ್ಕೆ ಬಿಟ್ಬಿಡೋಣ್ರಿ. ಅದರ ಅರ್ಧ ತಾಸು ಒಳಗೆ ನಾವು ಉಳ್ಳಾಗಡ್ಡಿ ಅದೆಲ್ಲ ಹೆಚ್ಕೊಂಬಿಡೋಣ್ರಿ. ರೀ ರೀ ಏನ್ರಿ ಇವತ್ತು ಎಷ್ಟು ದಿನ ಆದ್ಮೇಲೆ ಚಾಚಿ ಮನೆಗೆ ಬಂದಾರ್ರಿ ಇವತ್ತು. ಗೆಸ್ಟ್ ಆಗಿ ಬಂದಾರಂತ್ರಿ ಇವತ್ತು. ಖರೇನ ಅಲ್ರಿ ನಿಮ್ಮನ್ನ ರೆಸಿಪಿ ಮಾಡಿದ್ನ ಅಂದ್ರೆ ಖುಷ್ಬು ಅಂತೇಳಿ ಹಂಗ ಬರ್ತಾರ್ರಿ. ಏನಿಲ್ಲ ಅಂತ ನೋಡ್ರಿ. ಚಲೋ ಆದ್ ಬಿಡ್ರಪ್ಪ ನೀವು ಬಂದಿದ್ದೆ, ಯಾಕಂದ್ರೆ ನಾನು ಇವತ್ತು ರೆಸಿಪಿ ಮಾಡಾಕತ್ತಿದ್ದೆ ರೀ. ಇವತ್ತು ಖುಷಿ ವಿಷಯನ ಐತ್ರಿ. ನಮ್ದೊಂದು ಇದು ಶಾರ್ಟ್ ಹಿಡೇರಿ 11 ಮಿಲಿಯನ್ ಹೋಗ್ಯತಲ್ರಿ, ಹಂಗಾಗಿ ಮಾಡಾಕತ್ತೀನಿ. ನಾನು ಹುಡುಗರು ಮನೆಯಾಗಿದ್ದು ಅಂತೇಳಿ ನೀವು ಬಂದ್ರಿ ಊಟ ಮಾಡ್ಕೊಂಡು ಹೊಂತವ್ರಿಪ್ಪ. ಸಣ್ಣನು ಬಂದಾಳ್ರಿ. ಹ್ಞೂ ರೀ. ಉಪ್ಪಾಜಿ ಅದಾರಿ ಮನ್ಯಾಗ್ರಿ. ಹೋಗ್ಯಾರ್ರಿ ಅವ್ರ? ಹೌದೇನ್ರಿ? ಹಾಂ ಸುಮ್ ಕುಂದ್ರ ಹಂಗ ಅನ್ಬಾರ್ದು ಪುಪ್ಪಾಜಿಗೆ. ಇವತ್ತು ಪುಪ್ಪಾಜಿ ಹೋಗ್ಯಾರಲ್ರಿ, ಭಾಳ ಖುಷಿ ರೀ ಆಕಿಗೆ. ಪುಪ್ಪಾಜಿ ಇದ್ರ ನಾವ್ ಅಲ್ಲೇ ಹೋಗಾಕಂತಾಳ್ರಿ. ಇವ ನೋಡ್ರಪ್ಪ ಚಾಚಾರಂತರು ಹೋದ್ರಿ. ಇಲ್ವಾಗ ಮನ್ಯಾಗೇನ ಕೆಲಸ ಐತೆ ತಗೋ ಅಂತಂದು ಹೇಳಿ ಆಮೇಲೆ ಈಗ ನಾನು ಇಲ್ಲಿ ನೋಡ್ರಿ ಬಿರಿಯಾನಿ ಮಾಡೋಕೆ ಇದನ್ನೆಲ್ಲ ಈಗ ನೆನೆಕ್ಕೆ ಇಟ್ಟಿದ್ನಲ್ರಿ, ಅದು ಫುಲ್ ನೆಂದ್ಬಿಟ್ಟತ್ರಿ. ಆಮೇಲೆ ನೋಡ್ರಿ ಇಲ್ಲಿ ಒಂದು 4 ಉಳ್ಳಾಗಡ್ಡಿನ ಈ ಥರ ಕಟ್ ಮಾಡೀನಿ ರೀ ಉದ್ದಕ್ಕೆ. ಆಮೇಲೆ ಒಂದು 2 ಹಸಿಮೆಣ್ಸಿನ್ಕಾಯಿ, ಒಂದು ದೊಡ್ಡ ಟಮಾಟಿ ಹಣ್ಣು ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೋಬೇಕ್ರಿ. ಇಲ್ಲಿ ಒಣ ಮಸಾಲೆ ತೊಗೊಂಡಿನಿ ರೀ. ಪಲಾವ್ ಎಲೆ, ಚಕ್ಕಿ, ಆಮೇಲೆ ಚಕ್ರ ಮಗ್ಗಿ, ಏಲಕ್ಕಿ, ಲವಂಗ ತೊಗೊಂಡಿನಿ ರೀ. ಇಲ್ಲಿ ತುಪ್ಪ ಬೇಕ್ರಿ ಇದಕ್ಕೆ. ಇದು ಇವತ್ತು ಗೀ ಬಿರಿಯಾನಿ ರೈಸ್ ಮಾಡಾಕತ್ತೀನಿ ರೀ, ಹಾಗಾಗಿ ತುಪ್ಪ ಬೇಕ್ರಿ ಅದಕ್ಕೆ. ಇಲ್ಲಿ ತುಪ್ಪ ಐತ್ರಿ. ಇಲ್ಲಿ ಒಂದು ಡಬ್ರಿ ಒಳಗೆ ಹಾಕನ್ರಿ. ಹೋಗಿ ಡಬ್ರಿ ಕಾಯಕ್ಕಿಟ್ಟಿದ್ದಾರೆ, ನೀರಿದ್ವು ಅದ್ರೊಳಗೆ. ಈಗ ನೋಡ್ರಿ ಡಬ್ರಿ ಒಳಗೆ ತುಪ್ಪ ಹಾಕಿದ್ನೆಲ್ಲ ಕರಗಾಗತ್ತೈತ್ರಿ ಅದು. ಈಗ ಇದ್ರಾಗ ಒಂದು ಸ್ವಲ್ಪ ಬೇಕಾದ್ರೆ ಎಣ್ಣೆ ಹಾಕೊಳ್ಳೋಣ್ರಿ. ಇಲ್ಲಿ ನೋಡ್ರಿ ಇವಾಗ ಎಣ್ಣೆ ಮತ್ತು ತುಪ್ಪ ಬಿಸಿ ಆದ್ರೆ ಈಗ ಒಣ ಮಸಾಲೆನ ಹಾಕೊಂಡ್ರಿ. ಒಣ ಮಸಾಲೆ ಹಾಕಿ ಸ್ವಲ್ಪ ಕೈ ಆಡೋಣ್ರಿ, ಯಾಕಂದ್ರೆ ಅದು ಫ್ಲೇವರ್ ಎಲ್ಲ ಅದ್ರೊಳಗೆ ಎಣ್ಣೆ ಒಳಗೆ ಬಿಟ್ಕೊಂಡ್ಬಿಡ್ತೈತ್ರಿ ಅದು. ಹಂಗಾಗಿ ಸ್ವಲ್ಪ ಹೊತ್ತು ಅದನ್ನು ಈ ಥರ ಕೈ ಆಡಿಸ್ಬೇಕ್ರಿ. ಈಗ ನೋಡ್ರಿ ಅವೆಲ್ಲ ಒಣ ಮಸಾಲೆ ಎಲ್ಲ ಎಣ್ಣೆ ಒಳಗೆ ಚಲೋ ತಂಗ ಇವಾಗಿದ್ದು ರೀ ತುಪ್ಪದೊಳಗೆ. ಈಗ ಹಸಿಮೆಣ್ಸಿನ್ಕಾಯಿ ಹಾಕಿನಿ ರೀ, ಅವು ಈಗ ಎಣ್ಣೆ ಒಳಗೆ ಫ್ರೈ ಹಾಕತ್ತೀವಿ. ಈಗ ಉಳ್ಳಾಗಡ್ಡಿ ಹಾಕಿಬಿಡೋಣ. ಉಳ್ಳಾಗಡ್ಡಿ ಅಂತೂ ಚಲೋ ಫ್ರೈ ಮಾಡ್ಬೇಕು, ಅವು ಕೆಂಪಾಗೋವರೆಗೂ. ಅಲ್ಲಿವರೆಗೂ ನಾವು ಕೈ ಆಡ್ಕೊತ ಫ್ರೈ ಮಾಡ್ಕೊಂಡ್ರಿ. ಮತ್ತು ಹೊತ್ತಿಸ್ಬಾರ್ದ್ರಿ. ಇವಾಗ ನೋಡ್ರಿ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾದ್ವು ರೀ. ಈಗ ಟಮಾಟೆ ಹಣ್ಣನ್ನು ಹಾಕೊಂಬಿಡನ್ರಿ. ಅಂದ್ರೆ ಇನ್ನೊಂದು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಟಮಾಟೆ ಹಣ್ಣು ಎರಡು ಚಲೋ ಹೊತ್ನಂಗೆ ಫ್ರೈ ಬಿಡ್ತಾರೆ ಎಣ್ಣೆ ಒಳಗೆ. ಇವು ಸ್ವಲ್ಪ ಟಮಾಟೆ ಹಣ್ಣು ಮೆತ್ತಗಾಗಬೇಕಲ್ರಿ, ಹಾಗಾಗಿ ಎರಡು ಮಕ್ಕಳನ್ನ ಮೆತ್ತಗಾಗ್ಬಿಡ್ತಾವೆ ರೀ. ಈಗ ನೋಡ್ರಿ ಟಮಾಟೆ ಹಣ್ಣನ್ನು ಸ್ವಲ್ಪ ಮೆತ್ತಗಾಕತ್ತಿದ್ವಿ ರೀ. ಈಗ ಏನು ಮಾಡಂತ ಅಂದ್ರೆ ಇದು ಎಲ್ಲ ಚಿಕನ್ನು ಮಸಾಲೆ ಕಲಸಿಟ್ಟಿದ್ವಲ್ಲ ರೀ, ಆ ಚಿಕನನ್ನು ಇದ್ರೊಳಗೆ ಹಾಕಿದ್ರಿ. ಅಷ್ಟು ಈ ಡಬ್ಬಿಯೊಳಗೆ ಮಸಾಲೆ ಹಂಗೆ ಇಲ್ಲ ರೀ. ಸಡನ್ಲಿ ನಾವು ನೀರು ಇದ್ರೊಳಗೆ ಹಾಕ್ಯಂದು ಚಿಕನಿಗೆ ಹಾಕೋದು ಬೇಡ್ರಿ, ಯಾಕಂದ್ರೆ ಚಿಕನ್ ಸ್ವಲ್ಪ ತುಪ್ಪದೊಳಗೆ ಚಲೋ ತಂಗ ಕುದಿಬೇಕ್ರಿ ಅದು. ಹಾಗಾಗಿ ನೀರು ಈಗ ಹಾಕ್ಬಾರ್ದ್ರಿ. ಈಗೆಲ್ಲ ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಬಿಡ್ರಿ. ಈಗ ನೋಡ್ರಿ ಚಿಕನ್ ಹತ್ರ ಒಂದು ಕುದಿ ಚಲೋ ಹೊತ್ನಾಗ ಕುದ್ದು ಬಿಡ್ತಾರೆ. ಇದು ಒಂದು ಕುದಿ ಕುದಿಸ್ಕೋಬೇಕ್ರಿ, ಭಾಳ ಹಣ್ಣಾಗಿ ಕುದಿಸ್ಕೊಬಾರ್ದ್ರಿ. ಯಾಕಂದ್ರೆ ಅಕ್ಕಿ ಜೊತೆ ಇನ್ನು ಚಿಕನ್ ಕುದಿಬೇಕಲ್ರಿ. ಮತ್ತು ಚಿಕನ್ ಎಲ್ಲ ಭಾಳ ಕುತ್ತೆ ಅಂದ್ರೆ ಚಲೋ ಆಗಂಗಿಲ್ಲ ರೀ. ಈಗ ನೋಡ್ರಿ ಇದೀಗ ನಾನು ಒಂದು ಅರ್ಧ kg ಚಲೋ ಅಕ್ಕಿ ತೊಗೊಂಡಿದ್ದೆ. ಇವನ್ನ ಒಂದು ಅರ್ಧ kg ಅಷ್ಟು ಮಾಡಿ ತೋರ್ಸಾಕತ್ತೀನಿ ರೀ ನಾನು. ನೀವು ಬೇಕಂದ್ರೆ ಹೆಚ್ಚಿಗೆನೂ ಮಾಡ್ಕೊಬೋದು ರೀ. ಇಷ್ಟು ಈಗ ನಾ ಏನೇನು ತೊಗೊಂಡಿಲ್ಲ ಮಸಾಲೆ ಅಷ್ಟೇ ಹೆಚ್ಚಿಗೆ ತೊಗೋಬೇಕ್ರಿ. ಡಬಲ್ ತೊಗೊಂಡು ನೀವು ಬೇಕಂದ್ರೆ 1 kg 1.5 kgನ ಮಾಡ್ಕೊಬೋದು ರೀ. ಈ ಅಕ್ಕಿನ ಈಗ ಚಲೋ ಹೊತ್ನಾಗ ತೊಳೆದು ಅದ್ರೊಳಗೆ ಹಾಕಿಬಿಡ್ತೇನೆ ರೀ. ಈಗ ನೋಡ್ರಿ ನಾ ಅಕ್ಕಿ ತೊಳೆದು ಇದ್ರೊಳಗೆ ಹಾಕಿ ಈಗ ಚಿಕನ್ ಜೊತೆಗೆ ಚಲೋ ಹೊತ್ನಾಗೆಲ್ಲ ಕೈ ಆಡಾಕತ್ತೇನೆ ನೋಡ್ರಿ. ಈಗ ಇದೆ
ಈ ಥರ ಪೂರ ಮೇಲಿನ ತೊಳಗೆ ಎಲ್ಲನೂ ಅಕ್ಕಿಗೂ ಎಲ್ಲ ಮಸಾಲೆ ಹತ್ಬೇಕ್ರಿ ಅದು. ಈ ಬಿರಿಯಾನಿ ರೆಡಿ ಆಗೋದ್ರೊಳಗೆ ಬಿರಿಯಾನಿ ಹಂಗೆ ತಿಂದ್ರೆ ಟೇಸ್ಟ್ ಆಗಂಗಿಲ್ಲ ರೀ. ಹಾಗಾಗಿ ಸ್ವಲ್ಪ ಚಟ್ನಿ ಮಾಡ್ಕೊಂಬಿಡಣ್ರಿ ಅದಕ್ಕೆ. ಈಗೇನು ನಾನು ಅರ್ಧ ಪ್ಯಾಕೆಟ್ ಇದಕ್ಕೆ ಹಾಕಿದ್ದೆ ರೀ ಬಿರಿಯಾನಿಗೆ, ಇನ್ನು ಅರ್ಧ ಪ್ಯಾಕೆಟ್ ಉಳಿತಲ್ಲ ರೀ, ಅಷ್ಟರೊಳಗೆ ನಾನೀಗ ಚಟ್ನಿ ಮಾಡಕತ್ತೀನಿ ನೋಡಿರಿ. ಚಲೋ ಈ ಥರ ತಿರುಗಿಸ್ಬೇಕ್ರಿ. ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡಿನಿ ರೀ. ಹಸಿಮೆಣ್ಸಿನ್ಕಾಯಿ ಚಟ್ನಿ ಇತ್ತಂದ್ರೆ ಹಾಕ್ಕೋಬೋದು ರೀ, ಇಲ್ಲಾಂದ್ರೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೋಬೋದು ರೀ. ಇದಕ್ಕೆ ಸ್ವಲ್ಪ ಖಾರ ಇತ್ತಪ್ಪ ಅಂದ್ರೆ ಸ್ವಲ್ಪ ಟೇಸ್ಟ್ ಆಗ್ತದೆ ರೀ ಚಟ್ನಿ. ಆಮೇಲೆ ಇದಕ್ಕೆ ಪುಟಾಣಿ ಹಿಟ್ಟು ಬೇಕು ರೀ ನೋಡಿರಿ. ಸ್ವಲ್ಪನೂ ಗಂಟಿಲ್ಲ ರೀ, ಆ ಥರ ಆತ್ರಿ. ಎಲ್ಲ ಪೇಸ್ಟ್ ಆಗಿಬಿಡ್ತು ರೀ. ಇದಕ್ಕೆ ಪುಟಾಣಿ ಹಿಟ್ಟು ಹಾಕಿ ಮತ್ತು ಪೇಸ್ಟ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಇಲ್ಲಿ ಮೊಸರು ಚಟ್ನಿ ಅಂತ ಮಸ್ತಾಗಿ ರೆಡಿ ಆತ್ರಿ. ಈಗ ಉಳ್ಳಾಗಡ್ಡೆ ಸಣ್ಣ ಕಟ್ ಮಾಡಿದ್ನಲ್ಲ ಅದನ್ನ ಹಾಕಿನಿ ರೀ. ಆಮೇಲೆ ಹಸಿಮೆಣ್ಸಿಕಾಯಿನ ಇದ್ರೊಳಗೆ ಹಾಕಿ ರುಚಿ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ನೀರು ಭಾಳ ಆಗ್ಬಾರ್ದ್ರಿ. ಚಟ್ನಿ ಸ್ವಲ್ಪ ಗಟ್ಟಿನೇ ಇರ್ಬೇಕ್ರಿ, ಅಂದ್ರೆ ಟೇಸ್ಟ್ ಇರ್ತದೆ. ಭಾಳ ನೀರು ಆತಂದ್ರೆ ಚಲೋ ಆಗಂಗಿಲ್ಲ ರೀ. ನನಗೆ ಎಷ್ಟು ಬೇಕಲ್ಲ ಅಷ್ಟು ಒಂದು ಕಪ್ ಅಷ್ಟು ಹಾಕೀನಿ ರೀ ನಾನು ನೀರು. ಇವಾಗ ಚಟ್ನಿ ರೆಡಿ ಆತ್ರಿ. ಈಗ ನೋಡೋಣ್ರಿ ಬಿರಿಯಾನಿ ಎಲ್ಲಿಗೆ ಬಂತ ಅಂಥೇಳಿ. ಬಿರಿಯಾನಿನ ಈಗ ಹಳ್ಳಕ್ಕೆ ಬಂದತ್ರಿ, ನೀರೆಲ್ಲ ಹೋಗ್ಯವ್ರಿ. ಈಗ ಸ್ವಲ್ಪ ಕೈಯಾಡಿ ಹಳ್ಳಕ್ಕೆ ಬಿಟ್ಬಿಡಣ್ರಿ. ಈಗ ನೋಡ್ರಿ ನಾನು ಕೈಯಾಡಿದೆ ರೀ. ಈಗ ಇದಕ್ಕೆ ಒಂದು ಹನಿ ರೀ, ಒಂದು 2-3 ಹನಿ ರೀ, ಅಲ್ಲೊಂದು ಹನಿ ಇದು ಬಿರಿಯಾನಿ ಇದು ರೀಪ್ಪ, ಇದು ಲೈಸೆನ್ಸ್ ಏನು ಅಂತಾರಲ್ರಿಪ್ಪ ಅದ್ರ ಇದು. 1 ಹನಿ ರೀ, 2 ಹನಿ ರೀ, ನಡ್ಕೊಂಡ್ ಹನಿ ಹಾಕಿ ಸಾಕ್ರಿ. ಇಷ್ಟ ಹಾಕಿ ಈಗ ಕಾಳಿ ಬಿಟ್ಬಿಡಣ್ರಿ ಇದನ್ನು ಮುಚ್ಚಿ. ನೋಡ್ರಿ ನಾವಂತ್ರ ಬಿರಿಯಾನಿ ಊಟ ಮಾಡಿದೇವ್ರಿಪ್ಪ. ಬಿರಿಯಾನಿ ಅಂತರ ಸೂಪರ್ ಆಗಿತ್ತು ರೀ, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ರೀ. ಇದು ಮಸಾಲೆ ಇಲ್ಲ ಏನಿಲ್ಲ, ಭಾಳ ಎಷ್ಟು ರುಚಿ ತಕ್ಕಷ್ಟು ಮಸಾಲೆ ಅಷ್ಟೇ ರೀ. ಭಾಳ ಮಸಾಲೆ ಆತಪ್ಪ, ಭಾಳ ಎಣ್ಣೆ ಆತಪ್ಪ ಅನ್ನಂಗಿಲ್ಲ, ಏನಿಲ್ಲ. ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಮಾಡಿದ್ವು ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ನೋಡ್ರಿ. ಈಗ ನಮ್ಮ ಚಾಚಿಯವ್ರಿಗೆ ಹೇಳಿದ್ರಿ, ಬಂದಿದ್ರಿ ತೊಗೊರಿ ಊಟ ಮಾಡೋ ಹೋಗುವಂತ್ರಿ. ಅಂದ್ರೆ ಅವ್ರು ಇಲ್ಲ ಮನೆ ಕೆಲಸ ಇತ್ತು ತೊಗೋ ನಾನು ಹೋಗ್ತೀನಿ ಅಂತೇಳಿ ಹೋಗಬಿಟ್ರಿ ಅವರು. ಅದಕ್ಕೆ ಅವ್ರು ಮೊನ್ನೆ ನಮಗೆ ಇಡ್ಲಿ ಅದು ಕೊಟ್ಟು ಕಳಿಸಿದ್ರಲ್ರಿ, ಅವ್ರದ್ದು ಡಬ್ಬಿ ಐತ್ರಿ. ಹೋಗಿ ಅವ್ರಿಗೂ ಸ್ವಲ್ಪ ಹಾಕ್ಕೊಂಡೋಗಿ ಕೊಟ್ಟು ಬರ್ತೀನಿ ರೀ. ಅಲ್ಲೇ ಊಟ ಮಾಡ್ಯಾರ ಮನೆ ಒಳಗೆ. ಅವರು ಏನು ಮಾಡಿ ನಮಗೆ ಬಿಡ್ತೀನಂಗಿಲ್ಲ. ನಮ್ಮ ರೇಷ್ಮಾ ಅಪ್ಪಾರ ಆತ್ರಿ, ಆಮೇಲೆ ಇವ್ರು ನಮ್ಮ ಚಾಚಿಯಾರ ಆತ್ರಿ. ಹಂಗಾಗಿ ನಾವು ಏನಾರು ಮಾಡಿದಾಗ ಅವ್ರಿಗೆ ಕೊಡ್ತೀವ್ರಿ, ಅವ್ರು ಏನಾರು ಮಾಡಿದಾಗ ನಮಗೆ ಕೊಡ್ತಾರೆ. ಭಾಳ ಇದರಿಪ್ಪ. ಹಾಗಾಗಿ ಈಗ ನಮ್ಮ ರೇಷ್ಮಾ ಅಪ್ಪಾರಿಗೆ ಒಂದು ಸ್ವಲ್ಪ ಅಂದ್ರೆ ಹುಡುಗರು ಅದಾವಲ್ರಿ, ಹೀರಮ್ಮ ಆಮೇಲೆ ಅಮ್ಮು ಅವು ಅದ ರೀ, ಊಟ ಮಾಡ್ತಾರೆ ಅವು. ಪಾಪ ಇವತ್ತು ಸಂಡೇ ಅಮ್ಮು ಅದು ಮನೆಯಾಗಿರ್ತಾರೆ ರೀ, ಮಕ್ಕಳು ಅದು ಊಟ ಮಾಡ್ತಾರೆ. ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಕಟ್ಕೊಂಡು ಹೋಗಿ ಕೊಟ್ಟು ಬರ್ತೇನೆ ರೀ. ಅವ್ರದ್ದು ಡಬ್ಬಿ ಐತ್ರಿ. ನಿನ್ನೆ ನಮ್ಮ ನಜ್ಮಾ ಪಲ್ಯ ಅದು ಕೊಟ್ಟು ಕಳಿಸಿದ್ಲ ರೀ, ಚಪಾತಿ ಪಲ್ಯ ಅದ ಅವ್ರ ಡಬ್ಬಿ ಒಳಗನ ಹಾಕಿ ಕೊಟ್ಟು ಬರ್ತೇನೆ ರೀ. ಈಗ ನೋಡ್ರಿ ಕಟ್ಟಿಟ್ಟು ಮಳೆ ಬರತ್ತೇನ್ರಿ ಹೊರಗೆ? ಇಲ್ಲಲ್ಲ, ಬರಾಗತ್ತಿಲ್ಲ ಮಳೆ. ಕರೆಂಟ್ ಒಂದು ಹೋಗ್ಬಿಟ್ಟತಿ. ಹೋಗ್ಬರನ್ರಿ, ಕೊಟ್ಟು ಬರನ್ರಿ. ಅವ್ರಿಗೂ ಬಿಸಿ ಐತಿ, ಈಗ ಊಟ ಮಾಡ್ತಾರೆ. ಇದೊಂದು ನಮ್ಮ ಹುಡುಗರು ಒಂದು ಏನೋ ನಾವು ಮನ್ಯಾಗ ಸ್ಪೆಷಲ್ ಮಾಡಲಿ ಅವತ್ತು ಮನ್ಯಾಗ ಉಣ್ಣಂಗ ಇಲ್ಲ ನೋಡವ್ರು. ಇವತ್ತು ನಮ್ಮ ನಸ್ರಿನ ಮನ್ಯಾಗ ಹುಡುಗರು ಸಂಡೇ ಅಲ್ರಿ, ಎಲ್ಲ ಹುಡುಗರು ಮನ್ಯಾಗ ಅದಾವ ಅಂತೇಳಿ ಅವ್ರ ಜಗದ ಕಡೆ ಕರ್ಕೊಂಡು ಹೋಗ್ಯ ಅಂತ್ರಿ. ಏನೋ ಪಾರ್ಟಿ ಮಾಡಮ್ ಬರ್ರಿ ಅಂತೇಳಿ ಅವ್ರು ಅಲ್ಲಿಗೆ ಓಡಿ ಹೋಗ್ಬಿಟ್ಟಾರೆ. ಬಂದ್ಮೇಲೆ ರಾತ್ರಿ ಊಟ ಮಾಡ್ತಾರ್ತಾವ್ರಿ. ಹೌದಿಲ್ಲ, ಹುಡುಗರ ಜೊತೆಗೆ ಹುಡುಗರಾಗಿರ್ತಾಳ್ರಿ, ದೊಡ್ಡವ್ರ ಜೊತೆಗೆ ದೊಡ್ಡ ಕಕ್ಕಳ್ರಿ. ಮಸ್ಕರಿ ಮಾಡ್ದಾಗ ಮಸ್ಕರಿ ಮಾಡ್ತಿರ್ತಾಳ್ರಿ. ಭಾಳ ಇದ್ರಿ ಅವ್ರ ಮನೆಯವ್ರ ಹಂಗದಾರ್ರಿ. ನೋಡ್ತಿರಿಲ್ರಿ, ಏನಾರ ಡ್ಯಾನ್ಸ್ ಮಾಡಾಕತ್ತೀವಿ ನಮ್ಮ ಮನೆಯೊಳಗೆ ಪ್ರೋಗ್ರಾಮ್ನ್ಯಾಗ ಡ್ಯಾನ್ಸ್ ಮಾಡಾಕತ್ ಬಿಡ್ತಾರ್ರಿ. ಮತ್ತೆ ಎಷ್ಟು ಡಿಸೆಂಟ್ ಇರ್ಬೇಕು. ವಾ ಹಾ ಬಂದೆ ಅಕ್ಕ. ಚಾಚಿ ಬಿರಿಯಾನಿ ತಗೊಂಡಿ ನೋಡ್ರಿಪ್ಪ, ಊಟ ಮಾಡ್ರಿ. ಚಲೋ ಆಗೈತ್ರಿ. ಅಲ್ಲೇ ಇರ್ರಿಪ್ಪ, ನೀವು ಊಟ ಮಾಡಿ ಹೋಗಂತ್ರಿ ಅಂದ್ರೆ ನೀವು ಬಂದ ಬಿಟ್ರಿಪ್ಪ ಎದ್ದ. ಹೌದೇನ್ರಿ? ನಾ ಪುಪ್ಪಾಜಿನ ಮನ್ಯಾಗ ಅದ್ರಂತ ಮಾಡಿದ್ದಾರ ನಾ ಇವತ್ತು. ಹೌದ್ರಿ, ಅಂದ್ರೆ ಸಂಡೇ ಮನ್ಯಾಗ ಇರ್ತಿದ್ರಲ್ರಿ ಅವ್ರು, ಹಂಗಾಗಿ ನಾನು ಅವರ ಅದಾರ ಅಂತ ಮಾಡಿದ್ದೆ. ಆತವ್ರ ನೀವು ಊಟ ಮಾಡ್ರಿ. ಚಲೋ ಆಗೈತಿಲ್ ಚಾಚಿ? ಸಣ್ಣ ನೀವು ನೀನ ಇರ್ಲವ ಸ್ವಲ್ಪ ಬಿರಿಯಾನಿ ಒಂದು ಇಟ್ಕೊಂಡು, ಈಗ ಬಿಸಿ ಐತಿ. ಹಾಂ, ಇವತ್ತು ನೋಡ್ರಿಪ್ಪ ನಮಗಂತ್ರ ಸಿಕ್ಕಾಪಟ್ಟೆ ಖುಷಿ ಆಗತ್ತೈತಿ. ಯಾಕಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗೈತೆ ರೀ, ನಮಗೆ ವಿಡಿಯೋ ಇಷ್ಟು ಹೋಗೈತೆ ಅಂತೇಳಿ ನಮ್ಗೆ ನಿಜವಾಗ್ಲೂ ನೋಡಿದ್ದೇನೆ ಇಲ್ರಿ. ನಿನ್ನ ರಾತ್ರಿ ನೋಡಿದಾಗನ ಗೊತ್ತಾಗೈತೆ ರೀ. ನಮಗಂತೂ ಭಾಳ ಖುಷಿ ಆಗೈತೆ ರೀ. ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂತಂದು ಹೇಳಿದ್ರೆ
ನೀವು ರೀ ನಿಮ್ಗಳ ಸಪೋರ್ಟ್, ಆಮೇಲೆ ನಮ್ಮ ಅಮ್ಮನ ಆಶೀರ್ವಾದ, ದೇವ್ರ ಆಶೀರ್ವಾದ, ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದಲಿಂತ್ರ ನಮ್ಮ ಇವತ್ತು ಈ ವಿಡಿಯೋ ಇಷ್ಟೊಂದು ಮುಂದೆ ಹೋಗೈತ್ರಿ. ಇದಕ್ಕೆ ಸಾಕಷ್ಟು ಸಬ್ಸ್ಕ್ರೈಬರ್ ಬಂದಾರ್ರಿ. ಆಮೇಲೆ ನಮಗೆ ನಿಜವಾಗ್ಲೂ ಅಂದ್ರೆ ಎಷ್ಟು ಖುಷಿ ಆಗ್ತದೆ, ನನಗೆ ಹೇಳ್ಕೊಳಕ್ಕೆ ಒಂಥರ ಹೆಮ್ಮೆ ಆದಂಗೆ ಆಗತ್ತೈತೆ ರೀ, ಇಷ್ಟು ಹೋಗತ್ತಲ್ಪ ಅಂತಂದು ಹೇಳಿ. ಸೊ ನಿಮ್ಮ ಆಶೀರ್ವಾದ ಇತ್ತಪ್ಪ ಅಂತಂದು ಹೇಳಿದರೆ ಪ್ರತಿಯೊಂದು ವೀಡಿಯೋನೂ ಇದೇ ಥರ ನಾವು ಹೋಗ್ತಾವ್ರಿ. ಆಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂಥೇಳಿ ನಾನು ಕೇಳ್ಕೊತೀನಿ ರೀ ಫ್ರೆಂಡ್ಸ. ನಮ್ಮ ಅಮ್ಮನ ಆಶೀರ್ವಾದ ಅಂತೂ ಭಾಳ ಐತ್ರಿಪ್ಪ. ಯಾಕಂದ್ರೆ ನಮ್ಮದು ನಿಮಗೆ ಗೊತ್ತೈತ್ರಿ, ಹಿಂದೆ ನಮ್ದು 10,000 ಸಬ್ಸ್ಕ್ರೈಬರ್ ಆಗಿ ಅಲ್ಲಿಗೆ ನಿಂತು ಬಿಟ್ಟೈತ್ರಿ. ನಮ್ದು ಒಂದು ಏರ್ತಿದ್ದೀನಿಲ್ಲ, ಒಂದು ಇಳಿತಿದ್ದೀನಿಲ್ಲ, ಅಲ್ಲಿಗೆ ಆಗ್ಬಿಟ್ಟತ್ರಿ. ಆಮೇಲೆ ನಮ್ಮಮ್ಮ ಇಷ್ಟಿಗೆ ಯಾಕೆ ಇದಾಯ್ತು ಏನು ಅಂತಂದು ಹೇಳಿ ಎಲ್ಲ ದೇವ್ರ ಕಡೆನೂ ಬೇಡ್ಕೊಂಡಿರಿ. ಬೇಡ್ಕೊಂಡಾದ್ಮೇಲೆ ಅವ್ರು ಬೇಡ್ಕೊಂಬಂದು ಒಂದು ವಾರದಾಗ ಅಂದ್ರೆ ನಮಗೆ ಪಟ ಅಂತಂದು ಹೇಳಿ ವೀಡಿಯೋ ಇದೇನು ರೀ ಸಬ್ಸ್ಕ್ರೈಬರ್ ಆಗತ್ತಿದ್ರು. ಅವಾಗ ನೋಡಿದ್ವಿ ನಾವು. ಆದ್ರೆ ಅದು ಎಷ್ಟು ರೀ 5 ಮಿಲಿಯನ್ ಹಂಗಾಗಿತ್ತು ರೀ. ಅದು ಅಷ್ಟಕ್ಕೆ ಇಷ್ಟು ಬಂದು ಬಿಡು ಅಂತಂದು ಹೇಳಿ ನಾವು ಸುಮ್ಮನೆ ಆಗಿದ್ವಿ ರೀ. ಆಮೇಲೆ ಈ ಕೋಟಿ ಮೇಲೆ ಹೋಗೈತಪ್ಪ ಅಂತಂದು ಹೇಳಿ ನನಗೆ ಎಷ್ಟು ಹೆಮ್ಮೆ ಆಗತ್ತೈತೆ ಅಂತ ಹೇಳಿದರೆ, ಇದೇ ವಿಡಿಯೋನ ನಮ್ದು ಯಾವುದಾದ್ರೂ ಒಂದು ವ್ಲಾಗ್ ಹೋಗಿಬಿಟ್ಟಿದ್ನಂದ್ರೆ ನಮ್ದು ಎಷ್ಟು ನಮಗೆ ಇದಾಕಿತ್ತು ರೀ. ಇರಲಿ ರೀ, ಅದು ಹೋಗ್ತೈತೆ. ನಿಮ್ಗಳೆಲ್ಲ ಆಶೀರ್ವಾದ, ನಿಮ್ಮ ಸಪೋರ್ಟು, ಆ ದೇವ್ರ ಆಶೀರ್ವಾದ, ನಮ್ಮಮ್ಮನ ಹಾರೈಕೆ ರೀ ಆಶೀರ್ವಾದ ಇತ್ತಪ್ಪ ಅಂತ ಹೇಳಿದ್ರೆ ಅದೇನು ಹೋಗೋದು ತಡ ಅಲ್ರಿ. ನಮ್ಮಮ್ಮನ ಕಾರಣ ರೀ ಇದಕ್ಕೆಲ್ಲ, ಅವರ ಆಶೀರ್ವಾದ ರೀ. ಅವರೆಲ್ಲ ನಮಗೆ ಇಷ್ಟೆಲ್ಲ ನಮಗೆ ಎಲ್ಲಿ ಯಾವ ದೇವ್ರಿಗಾಯ್ತು ಎಲ್ಲಿ ಹೋದ್ರೂ ಬೇಡ್ಕೊತಾರೆ ಅವರೆಲ್ಲರ ಸಂಬಂಧ. ನಮ್ಮ ಮಕ್ಕಳು ಎಲ್ಲ ಚಲೋ ಇರಲಿಪ್ಪ, ಮೊಮ್ಮಕ್ಕಳು ಚಲೋ ಇರಲಿ, ಸ್ವಸ್ಥರು ಚಲೋ ಇರಲಿ ಅಂಥೇಳಿ ಅಷ್ಟೆಲ್ಲ ಬೇಡ್ಕೊತಾರೆ ಅಂಥೇಳಿ ನಮ್ಗೆ ಇಷ್ಟೆಲ್ಲ ಒಳ್ಳೇದಾಗಕತ್ತೈತೆ ರೀ. ಇನ್ನೂ ಒಳ್ಳೇದಾಗಬೇಕು ರೀ. ಎಲ್ಲ ನಿಮ್ಮ ಹಾರೈಕೆ ರೀಪ್ಪ. ಇದಕ್ಕೆ ಇವತ್ತು ನಾನು ಖುಷಿ ಪಡೋದೆಲ್ಲ ನಿಮ್ಗೆ ಹೇಳ್ತೀನಿ ರೀ. ನಾನು ನಿಮ್ಗಳಿಂದ ನಾನು ಖುಷಿ ಪಟ್ಟೀನಿ ರೀ. ನಾವು ಏನೋ ಮುಂದೆ ಬಂದ್ರೂ ಅದಕ್ಕೆಲ್ಲ ಕಾರಣನ ನೀವು ಆಗ್ತೀರಿ ಫ್ರೆಂಡ್ಸ. ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ರೀ, ಆ ದೇವರು, ಆಮೇಲೆ ನಮ್ಮಮ್ಮ, ನೀವು ಮೂವರು ನಮ್ಮ ಜೊತೆ ಸದಾ ಇದ್ರಿಪ್ಪ ಅಂತಂದು ಹೇಳಿದ್ರೆ ನಾವು ಎಂಥ ಕಷ್ಟನ ಆದ್ರೆ ನಾವು ಎದುರಿಸ್ತೀವಿ ರೀ. ನಾವು ಏನೋ ಕಷ್ಟ ಬಂದ್ರೆ ನಮಗೆ ಏನು ರೀ ಕಡ್ಡಿ ಹಂಗೆ ಹೋಗ್ಬಿಡ್ತೈತೆ ರೀ. ಅದು ಹಾಗಾಗಿ ನಾವು ಇವತ್ತು ನನಗೆ ಎಷ್ಟು ಖುಷಿ ಆಗತ್ತೈತೆ ರೀ. ನಾವು ಹೋಗ್ತೀನಿ ರೀ ಸಂಜೆ ಮುಂದೆ. ಈಗ ಹೋಗ್ಬೇಕಪ್ಪ ಅಂತ ಹೇಳಿ ನಮ್ಮದು ವಿಡಿಯೋ ಬಿಡೋ ಟೈಮೂ ಆತು ರೀ. ಹಾಗಾಗಿ ಅಮ್ಮನ ಕಡೆ ಹೋಗಿ ಅಮ್ಮಗೆ ಹೇಳ್ತೀನಿ ರೀ ಈ ವಿಷಯನ. ಹೇಳಿ ಅವ್ರ ಕಡೆಯಿಂದ ನಾನು ಇನ್ನೂ ಆಶೀರ್ವಾದ ಮಾಡಿಸ್ಕೊಂಡು ಬರ್ತೀನಿ ರೀಪ್ಪ, ಇನ್ನೂ ಚಲೋ ಆಗಲಿ ಅಂತಂದು ಹೇಳಿ. ಯಾಕಂದ್ರೆ ಅವ್ರ ಆಶೀರ್ವಾದಲಿಂದ ನಾವು ಇಷ್ಟು ಮುಂದೆ ಬಂದಿವ್ರಿ. ನಾವು ಇನ್ನೂ ಅವ್ರ ಆಶೀರ್ವಾದ ಬೇಕು, ಅವ್ರ ಹಾರೈಕೆ ಬೇಕು ಅಂಥೇಳಿ ನಾನು ಕೇಳ್ಕೊತೀನಿ ರೀ. ಈಗ ಹೋಗ್ಬೇಕಂತ ಹೇಳಿದ್ರೆ ಇಲ್ಲಿ ಮಳೆನೂ ಚಲೋ ಆಗ್ಬಿಟ್ಟತ್ರಿ. ಹಾಗಾಗಿ ಅಮ್ಮನೀಗ ಅಂಗಡಿ ಒಳಗಿರ್ತಾರೆ ರೀ. ಹಾಗಾಗಿ ಈಗ ಹೋಗೋದಾದ್ರೆ ಆಮೇಲೆ ಹೋಗ್ತೀನಿ ರೀ, ಇಲ್ಲತ್ತಂದ್ರೆ ನಾಳೆ ಬೆಳಿಗ್ಗೆ ಹೋಗಿ ಅಮ್ಮನ ಕಡೆ ಹೇಳ್ತೀನಿ ರೀ. ಅಮ್ಮನೂ ಭಾಳ ಖುಷಿ ಪಡ್ತಾರೆ ರೀ. ಅಮ್ಮನಿಂತ್ರ ನಮ್ಗೆ ಇಷ್ಟು ಇದಾಗೈತಪ್ಪ ಅಂತಂದ್ರೆ ನಮ್ಮ ಖುಷಿನೂ 2 ಪಟ್ಟು ಅವ್ರು ಖುಷಿ ಪಡ್ತಾರೆ ರೀ ನಮ್ಮಮ್ಮ. ಹಾಗಾಗಿ ಅವ್ರಿಗೂ ಹೇಳ್ತೀನಿ ರೀ ನಾನು. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.